ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾ ಅನುಷಿತ್ವಾ ಶಾಶ್ವತೀ ಸಮಾಃ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಯೋಗಭ್ರಷ್ಟನು ಸತ್ತ ಮೇಲೆ ಪುಣ್ಯಕೃತವಾದ ಲೋಕಗಳಿಗೆ ಹೋಗಿ ಅಲ್ಲಿ ಬಹುಕಾಲ ಬಾಳಿ ಅನಂತರ ಒಳ್ಳೆಯವರಾದ ಸದಾಚಾರಶೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರುತ್ತಾನೆ. ಭಗವಂತ ಹೇಳುತ್ತಿರುವ ಮಾತನ್ನು ಕೇಳಿದರೆ ಯೋಗಭ್ರಷ್ಟನಾಗುವುದೇ ಒಳಿತು ಎನಿಸುತ್ತದೆ. ಆದರೆ ಕೇವಲ ಯೋಗಭ್ರಷ್ಟನಾದರೆ ಈ ಖುಷಿ ಸಿಗುತ್ತದೆ ಎಂದೆಣಿಸಿದರೆ ತಪ್ಪಾಗುತ್ತದೆ. ಯಾವ ವ್ಯಕ್ತಿ ಸದಾಚಾರಿಯಾಗಿ ಉತ್ತಮ ಕೆಲಸ ಮಾಡಿದರೆ ಮಾತ್ರ ಈ ರೀತಿಯ ಸುಖ ದೊರೆಯುವುದು. ಕರ್ಮ ಸಿದ್ಧಾಂತದ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಕರ್ತವ್ಯವನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಿದರೆ ಸಾಕು, ಆತನಿಗೆ ಅದರಿಂದ ಬರಬೇಕಾದ ಫಲ ಬರುತ್ತದೆ. ಉತ್ತಮ ಕಾರ್ಯಗಳನ್ನು ಮಾಡಿದ ಮನುಷ್ಯನಿಗೆ ಇಹಲೋಕದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಅನುಭವ ಆಗದಿರಬಹುದು. ಆತ ಸದಾ ತನ್ನ ವೃತ್ತಿಯಲ್ಲಿ ನಿರತನಾಗುವುದರಿಂದ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆಯಾಸದ ಅನುಭವ ತನ್ನ ಜೀವನದಲ್ಲಿ ಸುಖವನ್ನೇ ಕಂಡಿಲ್ಲ ಎಂದೆನಿಸಬಹುದು. ಆದರೆ ಆತನ ಕರ್ಮಕ್ಕೆ ಫಲವಾಗಿ ಉತ್ತಮ ಲೋಕದಲ್ಲಿ, ಅಂದರೆ ಯಾವುದೇ ಋಣಾತ್ಮಕ ಅಂಶಗಳಿಲ್ಲದೆ ಸದಾ ಆನಂದದಲ್ಲಿ ಇರುವ ಲೋಕಗಳಲ್ಲಿ ಆತ ಪಡೆದ ಕರ್ಮ ಫಲದ ಆಧಾರದಲ್ಲಿ ಬದುಕಿ ತದನಂತರ ತನ್ನ ಜೀವನವನ್ನು ಇನ್ನೂ ಉತ್ತಮಪಡಿಸಿಕೊಂಡು ಭಗವಂತನಲ್ಲಿ ಲೀನವಾಗುವುದು ಅವಕಾಶವಾಗುವಂತೆ ಯಾವುದೇ ಕರ್ಮದ ಅವಶ್ಯಕತೆ ಇಲ್ಲದ ಸದಾಚಾರ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ ನಂತರ ತನ್ನ ಗುರಿಯನ್ನು ಮರೆತು ಐಷಾರಾಮಿ ಜೀವನದಲ್ಲಿ ಮೈಮರೆತು ಎಲ್ಲ ದುಶ್ಚಟಗಳ ದಾಸನಾಗಿ ಮುಂದೆ ಬಡವನಾಗಿ ಹುಟ್ಟಿ ಹೆಚ್ಚಿನ ಬಾಧೆ ಪಡುವುದು ಖಚಿತ. ಕೆಲವು ಬಡವ ಹಾಗೂ ಶ್ರೀಮಂತರ ಜೀವನ ಶೈಲಿಯಲ್ಲಿ ಬಹಳವೇನೂ ವ್ಯತ್ಯಾಸ ಕಾಣದು. ಯಾವುದೇ ದುಶ್ಚಟ ಅಭ್ಯಾಸವಾಗಲು ನಿರಂತರವಾಗಿ ಇದನ್ನು ಅನುಭವಿಸಿ ಅದು ಚಿತ್ತದಲ್ಲಿ ಅದರ ಸ್ವಾದ ಮುದ್ರಿತವಾಗಿರಬೇಕು. ಈ ಹಿಂದೆ ಇದನ್ನು ಅಭ್ಯಾಸ ಮಾಡಿ ರುಚಿ ಕಂಡುಕೊಂಡಿದ್ದರೆ ಅದನ್ನು ಮುಂದುವರಿಸುತ್ತಾರೆ. ಉದಾಹರಣೆಗೆ, ಹಣ್ಣಿನ ಅಂಗಡಿಯಲ್ಲಿರುವ ಎಲ್ಲ ಹಣ್ಣುಗಳನ್ನು ಒಂದೇ ದೃಷ್ಟಿಯಿಂದ ನೋಡದ ಕೆಲವಕ್ಕೆ ವಿಶೇಷ ಪ್ರೀತಿ ತೋರಿಸುವ ಕೆಲವು ಹಣ್ಣನ್ನು ತಾತ್ಸಾರದಿಂದ ಕೆಲವು ಹಣ್ಣುಗಳ ಬಗ್ಗೆ ತಟಸ್ಥ ಭಾವನೆ ಬರಲು ಕಾರಣ ಈ ಹಿಂದೆ ಆ ಹಣ್ಣನ್ನು ತಿಂದು ಅನುಭವಿಸಿದ ಅನುಭವ. ಹಾಗೆ ಮನಸ್ಸು ಕೆಲವು ಹಣ್ಣುಗಳ ಬಗ್ಗೆ ತಟಸ್ಥವಾಗಲು ಈ ಹಿಂದೆ ಆ ಹಣ್ಣನ್ನು ತಿಂದ ಅನುಭವ ಚಿತ್ತದಲ್ಲಿ ದಾಖಲಾಗದೇ ಇರುವುದು. ಒಬ್ಬ ಇದೆ ಎನ್ನುವ ಕಾರಣ ಅನುಭವಿಸಿದರೆ ಇನ್ನೊಬ್ಬ ಇಲ್ಲ ಎನ್ನುತ್ತಲೇ ಜೀವನದಲ್ಲಿ ಎಲ್ಲವನ್ನೂ ಅನುಭವಿಸುತ್ತಾನೆ. ಶ್ರೀಮಂತಿಕೆಯ ಮುಂದಿನ ಜನ್ಮವೇ ಬಡತನವಾದರೂ ಆಶ್ಚರ್ಯವಿಲ್ಲ. ಇನ್ನೂ ಕೆಳಹಂತಕ್ಕೆ ಹೋಗುವ ಮೊದಲು ತನ್ನನ್ನು ತಿದ್ದಿಕೊಳ್ಳಲು ಇನ್ನೊಂದು ಅವಕಾಶವೇ ಬಡತನ ಎಂದರೂ ತಪ್ಪಾಗಲಾರದು. ಹಿಂದೆ ಕಲಿತ ದುಶ್ಚಟಗಳನ್ನು ಬಿಟ್ಟು ಮನುಷ್ಯನಾಗಿ ಬಾಳಿದರೆ ಮುಂದೆ ಮನುಷ್ಯ ಜನ್ಮ ಅದಿಲ್ಲವಾದರೆ ಅವರವರ ಕರ್ಮಕ್ಕನುಸಾರವಾಗಿ 84 ಲಕ್ಷ ಯೋನಿಗಳಲ್ಲಿ ಯಾವ ಕೆಳಹಂತದ ಪಾಪ ಯೋನಿಗಳಲ್ಲಿ ಹುಟ್ಟುತ್ತಾನೋ ಯಾರಿಗೂ ತಿಳಿಯದು. ಹರಿ ಓಂ.